ನಮಸ್ಕಾರ, ನಾನು ಬಸವನಗುಡಿ ಹೆಬ್ಬೇಗರೆ. ನಾವು ಈ ಒಂದು ಅವಧಿಯಲ್ಲಿ ದರ್ಪಣಗಳಲ್ಲಿ ಪ್ರತಿಬಿಂಬ ಯಾವ ರೀತಿ ಮೂಡುತ್ತೆ ಅಂತ ಒಂದು ಕುರುಡು ವಿಧಾನದಿಂದ, ಒಂದು ಬ್ಲೈಂಡ್ ಮೆಥಡ್, ಒಂದು ಟೆಕ್ನಿಕ್ಕಿಂದ ನಾವು ತಿಳ್ಕೊಳ್ಳೋಣ. ಇದುವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ, ಅವಾಗ ತುಂಬ ನಿಮಗೆ ಸುಲಭ ಅನಿಸುತ್ತೆ. ನಮಗೆ ಗೊತ್ತಿದೆ ದರ್ಪಣಗಳಲ್ಲಿ ಎರಡು ವಿಧ ಅಂದ್ಬಿಟ್ಟು. ಮೊನ್ನೆ ದರ್ಪಣ ಬಂದ್ಬಿಟ್ಟು ನಿಮ್ನ ದರ್ಪಣ, ತಗ್ಗಾದ ಭಾಗದಿಂದ ಬೆಳಕು ಪ್ರತಿಫಲನ ಅಂದ್ರೆ ನಿಮ್ನ ದರ್ಪಣ. ಉಬ್ಬಿದ ಭಾಗದಿಂದ ಬೆಳಕು ಪ್ರತಿಫಲನ ಅಥವಾ ಅಂದ್ರೆ ಏನಂತ ದರ್ಪಣ, ಅದು ಉಬ್ಬಿದ ಭಾಗದಿಂದ ಬೆಳಕು ಪ್ರತಿಫಲನ ಅಥವಾ ಅಂದ್ರೆ ಅದು ಪೀನ ದರ್ಪಣ ಅಂತ ಗೊತ್ತಿದೆ ನಮಗೆ. ಉಬ್ಬಿದ ಭಾಗದಿಂದ ಬೆಳಕು ಪ್ರತಿಫಲನ ಆಗ್ತದೆ, ಇಲ್ಲಿ ಏನಾಗ್ತದೆ ತಗ್ಗಾದ ಭಾಗದಿಂದ ಬೆಳಕು ಪ್ರತಿಫಲನ ಆಗ್ತದೆ. ಇದು ನಿಮ್ನ ದರ್ಪಣ, ಇದು ಪೀನ ದರ್ಪಣ ಅಂತ ನಮಗೆ ಎಲ್ಲರಿಗೂ ಗೊತ್ತಿದೆ. ಈಗ ಪ್ರತಿಬಿಂಬಗಳು ಉಂಟಾಗಲಿಕ್ಕೆ 4 ಕಂಡೀಷನ್ ಇದಾವೆ. ಆ 4 ಕಂಡೀಷನ್ ಲೈಟ್ ತಿಳ್ಕೊಳ್ಳೋಣ, ಸ್ವಲ್ಪ ತಿಳ್ಕೊಳ್ಳೋಣ. ನಿಮ್ನ ದರ್ಪಣದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ನಿಮ್ನ ದರ್ಪಣದಲ್ಲಿ 6 ಕಂಡೀಷನ್ ಬರ್ತವೆ. ವಿವಿಧ ಸ್ಥಳಗಳಲ್ಲಿ ವಸ್ತು ಇದ್ದಾಗ ಯಾವ ರೀತಿ ಪ್ರತಿಬಿಂಬಗಳು ಉಂಟಾಗ್ತದೆ 6 ಕಂಡೀಷನ್ ಬರ್ತವೆ. ಪಿನ ದರ್ಪಣದಲ್ಲಿ ಬರೋದು ಕೇವಲ 2 ಕಂಡೀಷನ್ ಬರುತ್ತೆ. ನಾವು ಈ ಒಂದು ಅವಧಿಯಲ್ಲಿ ನಿಮ್ನ ದರ್ಪಣದಲ್ಲಿ ಹೆಂಗಾಗುತ್ತೆ ತಿಳ್ಕೊಳ್ಳೋಣ. ಈಗ ನಾವು ಫಸ್ಟ್ ನೋಡೋಣ, ತಗ್ಗಾದ ಭಾಗದಿಂದ ಬೆಳಕು ಪ್ರತಿಫಲನ ಆಗಿದ್ರೆ ಅದು ನಿಮ್ನ ದರ್ಪಣ ಅಂತ ಹೇಳಿದೆ. ಈಗ ಒಂದು ವಸ್ತುನ ಇದರ ಬರ್ಕೊಂತೀವಿ, ಇಲ್ಲಿ ಪಿ ಅಂತ ಗುರುತಿಸ್ತೀವಿ. ಪಿ ಅಂದ್ರೆ ದರ್ಪಣ ಧ್ರುವ, ಎಫ್ ಅಂದ್ರೆ ಪ್ರಧಾನ ಸಂಗಮ, ಸಿ ಅಂದ್ರೆ ವಕ್ರತಾ ಕೇಂದ್ರ. ಇಲ್ಲಿ 4 ಕಂಡೀಷನ್ ಬರುತ್ತೆ. 1 ಕಂಡೀಷನ್, 2 ಕಂಡೀಷನ್, 3 ಕಂಡೀಷನ್, 4 ಕಂಡೀಷನ್ ಬರುತ್ತೆ. ಆ ಟೆಕ್ನಿಕಲ್ ಚಿತ್ರವನ್ನು ತುಂಬಾ ಸುಲಭ ಬರೀಬಹುದು. ಇದು ಪ್ರಧಾನ ಅಕ್ಷ ಅಂತ ಕರೀತಾರೆ. ಈ ಪ್ರಧಾನ ಅಕ್ಷಕ್ಕೆ ಸಮಾನಾಂತರವಾಗಿರುವ ಬೆಳಕಿನ ಕಿರಣವು ಪ್ರತಿಫಲನ ನಂತರ ಏನಾಗ್ತದೆ, ಸಂಗಮ ಬಿಂದುವಿನ ಮೂಲಕ ಹೋಗುತ್ತೆ ಅಂತ. ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿರುವ ಬೆಳಕಿನ ಕಿರಣವು ಪ್ರತಿಫಲನ ನಂತರ ಏನಾಗ್ತದೆ, ಸಂಗಮ ಬಿಂದುವಿನ ಮೂಲಕ ಚಾಲಿಸುತ್ತೆ ಅಂತ. ಎರಡನೇದು ಇದು ಉಲ್ಟಾ, ಇದು ನಿಮ್ನ ದರ್ಪಣ, ಸೇಮ್ ಪಿನ ದರ್ಪಣದ ಅದೇ ಕಂಡೀಷನ್. ನೆಕ್ಸ್ಟ್ ನೋಡೋಣ, ಪ್ರಧಾನ ಅಕ್ಷಕ್ಕೆ ಸಮಾನಾಂತರವಾಗಿರುವ ಬೆಳಕಿನ ಕಿರಣವು ಪ್ರತಿಫಲನ ನಂತರ ಎಫ್ ಬಿಂದುವಿನ ಹೋಗ್ತದೆ. ಎರಡನೇ ಕಂಡೀಷನ್ ಎಫ್ ಬಿಂದು, ಇದು ಉಲ್ಟಾ, ಎಫ್ ಬಿಂದುವಿನ ಮೂಲಕ ಚಲಿಸಿದಂತಹ ಬೆಳಕಿನ ಕಿರಣವು ಪ್ರತಿಫಲನ ನಂತರ ಪ್ರಧಾನ ಅಕ್ಷಕ್ಕೆ ಏನಾಗ್ತದೆ, ಸಮಾಂತರವಾಗಿರುತ್ತೆ. ಇದು ಉಲ್ಟಾ, ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿರೋದು ಎಫ್ ಮೂಲಕ ಹೋಗುತ್ತೆ. ಎಫ್ ಮೂಲಕ ಚಲಿಸಿದಂತೆ ಬೆಳಕಿನ ಕಿರಣ ಪ್ರತಿಫಲನ ನಂತರ ಏನಾಗುತ್ತೆ, ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿರುತ್ತೆ. ಮೂರನೇ ಕಂಡೀಷನ್ ಏನು ನೋಡಿ, ಮೂರನೇ ಕಂಡೀಷನ್ ಏನಪ್ಪಾ ಅಂತಂದ್ರೆ, ಇದೊಂದು ಪಿ ಅಂತ ಗುರುಸ್ಕೊಳ್ಳೋಣ, ಇದನ್ನು ಎಫ್ ಅಂತ ಗುರುಸೋಣ, ಇದನ್ನ ಗುರುಸೋಣ ಸಿ ಅಂತ ಗುರುಸ್ಕೊಳ್ಳೋಣ. ಮೂರನೇ ಕಂಡೀಷನ್ ಏನು, ವಕ್ರತಾ ಕೇಂದ್ರ ಸಿ ಎಲ್ ಮೂಲಕ ಚಲಿಸಿದಂತಹ ಬೆಳಕಿನ ಕಿರಣವು, ವಕ್ರತಾ ಕೇಂದ್ರದ ಮೂಲಕ ಚಲಿಸಿದಂತಹ ಬೆಳಕಿನ ಕಿರಣವು ಪ್ರತಿಫಲನ ನಂತರ ವಕ್ರತಾ ಕೇಂದ್ರದ ಮೂಲಕನೇ ಚಲಿಸುತ್ತೆ ಅಂತ ಮೂರನೇ ಕಂಡೀಷನ್. ನಾಲ್ಕನೇ ಕಂಡೀಷನ್ ಏನು, ಇದು ಸಿ, ಇದು ಪಿ ದರ್ಪಣ ಧ್ರುವ, ಇದು ಸಂಗಮ ಬಿಂದು ಎಫ್, ವಕ್ರತಾ ಕೇಂದ್ರ ಸಿ. ನಾಲ್ಕನೇ ಕಂಡೀಷನ್ ಏನಪ್ಪಾ ಅಂತಂದ್ರೆ, ದರ್ಪಣದ ಮೇಲೆ ಓರೆಯಾಗಿ ಬಿದ್ದಂತಹ ಬೆಳಕಿನ ಕಿರಣವು ಪ್ರತಿಫಲನ ನಂತರ ಓರೆಯಾಗಿ ಚಲಿಸುತ್ತದೆ ಅಂತ 4 ಕಂಡೀಷನ್ ಹೇಳಿದ್ದಾರೆ. ಈ 4 ಕಂಡೀಷನ್ ಆಧಾರದ ಮೇಲೆ ನಾವು ಚಿತ್ರವನ್ನು ಬರೀತಾ ಹೋಗೋಣ. ತುಂಬಾ ಸುಲಭ ಇದೆ ಚಿತ್ರ. ಈಗ ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ನೋಡ್ರಿ. ಇದೇ ಟೆಕ್ನಿಕ್ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆಂತಂದ್ರೆ ಈ ದರ್ಪಣದ ಮೇಲೆ ಪ್ರಶ್ನೆ ಕೇಳಿದ್ರು ಒಂದು 3 ಮಾರ್ಕ್ಸ್ ಪ್ರಶ್ನೆ ಕೇಳ್ತಾರೆ, 1 ಮಾರ್ಕ್ಸ್ ಒಂದು ಪ್ರಶ್ನೆ ಕೇಳ್ತಾರೆ, ಎಲ್ಲಿ ಪ್ರತಿಬಿಂಬ ಮಾಡುತ್ತೆ, ಅದು ಗಾತ್ರ ಏನೋ ಸ್ವಭಾವ ಏನೋ ಅಂತ. ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಚಿತ್ರ ಬರೆಯಕ್ಕೆ ಕೇಳ್ತಾರೆ. ಈ ನಿಮ್ನ ದರ್ಪಣದಲ್ಲಿ 6 ಕಂಡೀಷನ್ ಬರ್ತದೆ ಅಂತ ಹೇಳಿದ್ರೆ, ಎಲ್ಲೆಲ್ಲಿ 6 ಕಂಡೀಷನ್ ಅಂತ ನಾವು ನೋಡೋಣ. ಫಸ್ಟ್ ವಸ್ತು ಎಲ್ಲಿ ಇರ್ತೀವಿ ಅಂತ ಒಂದು ಟೆಕ್ನಿಕ್ ಹೇಳ್ರಿ. ಒಂದು ದರ್ಪಣ ಇದೆ ಅಂತಂದ್ರೆ, ಈ ದರ್ಪಣದಲ್ಲಿ ಇಲ್ಲೊಂದು ಪ್ರಧಾನ ಅಕ್ಷ ಅಂತಂದ್ರೆ, ಇದನ್ನು ಎಫ್ ಅನ್ಕೊಳ್ಳೋಣ, ಇದನ್ನ ಸಿ ಅನ್ಕೊಳ್ಳೋಣ, ಇದನ್ನು ಪಿ ಅನ್ಕೊಳ್ಳೋಣ. ಇಲ್ಲಿ ಎಷ್ಟು ಸೆಂಟಿಮೀಟರ್ ಆಗಿರುತ್ತೆ, ಇಲ್ಲಿ ಅಷ್ಟೇ ಸೆಂಟಿಮೀಟರ್ ಇರಬೇಕು. ಇದು ಎಷ್ಟಿರ್ತದೆ, ಇಲ್ಲಿ 3 ಹೇಳಿದ್ರೆ ಇಲ್ಲಿ 3, ಇಲ್ಲಿ 4 ಹೇಳಿದ್ರೆ ಇಲ್ಲಿ 4 ಈ ತರ ನೋಡ್ರಿ. ಇದೊಂದು ಟೆಕ್ನಿಕ್ ಏನಪ್ಪಾ ಅಂತಂದ್ರೆ, ಇದು ವಸ್ತು ಅನ್ಕೊಳ್ಳೋಣ, ವಸ್ತು ಈ ಕಡೆ ಬರ್ತಾ ಹೋದಂಗೆ ಪ್ರತಿಬಿಂಬ ಏನಾಗ್ತಾ ಹೋಗುತ್ತೆ, ಇಲ್ಲಿಂದ ಶುರು ಆಗುತ್ತೆ, ಪ್ರತಿಬಿಂಬ ಏನಾಗುತ್ತೆ ಈ ಕಡೆ ಬರ್ತಾ ಹೋಗುತ್ತೆ ಅಂತ. ಇದೇ ಟೆಕ್ನಿಕ್. ವಸ್ತುನ ಪ್ರಧಾನ ಅಕ್ಷರದಲ್ಲಿ ಈ ಕಡೆ ತರ್ತಾ ಹೋದಂಗೆ ಪ್ರತಿಬಿಂಬ ಏನಾಗ್ತಾ ಹೋಗುತ್ತೆ, ಈ ಕಡೆ ಬರ್ತಾ ಹೋಗುತ್ತೆ ಅಂತ ಒಂದು ಲಾಜಿಕ್. ಇದೇ ಟೆಕ್ನಿಕ್. ನಾವು ಮುಂದೆ ಚಿತ್ರ ಬರಿತಾ ಹೋಗೋಣ ಅಂತ. ಎಲ್ಲೆಲ್ಲಿ ವಸ್ತು ಇಡ್ತೀವಿ ಅಂತ ನೋಡೋಣ. ಫಸ್ಟ್ 6 ಕಂಡೀಷನ್ ನೋಡ್ಬೋಣ. ಇಲ್ಲಿ 6 ಕಂಡೀಷನ್ ವಸ್ತು ಎಲ್ಲಿ ಇಡ್ತೀವಿ ಅಂತ ನೋಡೋಣ. ಫಸ್ಟ್ ವಸ್ತು ಎಲ್ಲಿ ಇಡ್ತೀವಿ ಅಂತ ಅಂದ್ರೆ, ಅನಂತ ದೂರದಲ್ಲಿ ಇಡ್ತೀವಿ ಅಂತ. ಅನಂತ ದೂರ ಅಂದ್ರೆ ಎಲ್ಲ ಗೊತ್ತಿದೆ, ಇನ್ಫಿನಿಟ್ ದೂರ, ಅನಂತ ದೂರದಲ್ಲಿ ಇಡ್ತೀವಿ. ಎರಡನೇದಲ್ಲಿ ಇಡ್ತೀವಿ ಸಿ ನಿಂದ ಆಚೆ ಇಡ್ತೀವಿ ಅಂತ, ಸಿ ನಿಂದ ಆಚೆ ಇಡ್ತೀವಿ ಅಂತ. ಮೂರನೇ ಕಂಡೀಷನ್ ಏನು ಇಡ್ತೀವಿ, ಸಿ ಮತ್ತು ಎಫ್ ಮಧ್ಯೆ ಇಡ್ತೀವಿ, ಸಿ ಮತ್ತು ಎಫ್ ಮಧ್ಯೆ. ನಾಲ್ಕನೇ ಕಂಡೀಷನ್ ಇಡ್ತೀವಿ
ಎಫ್ ನ ಸಿ ಮತ್ತು ಎಫ್ ಮಧ್ಯೆ ಇಡ್ತೀವಿ ಅಂತ. ಫಸ್ಟ್ ನೋಡೋಣ, ಅನಂತ ದೂರದಲ್ಲಿ ಇಡ್ತೀವಿ ಅನ್ಕೊಳ್ಳಿ. ಇನ್ನೊಂದು ಸಿ ಮತ್ತು ಎಫ್ ನ ಸಿ ಮೇಲೆ ಇಡ್ತೀವಿ. ಸಿ ನ ಮೇಲೆ ಇಟ್ಟಾಗ ಏನಾಗ್ತದೆ? ನಾಲ್ಕನೇ ಕಂಡೀಷನ್ ಏನು? ಸಿ ಮತ್ತು ಎಫ್ ಮಧ್ಯೆ ಇಡ್ತೀವಿ ಅಂತ. ಸಿ ಮತ್ತು ಎಫ್ ಮಧ್ಯೆ ಇಡ್ತೀವಿ. ಐದನೇ ಕಂಡೀಷನ್ ಏನು? ಎಫ್ ನಲ್ಲಿ ಇಟ್ಟಾಗ ಅಂತ. ಆರನೇ ಕಂಡೀಷನ್ ಏನು? ಎಫ್ ಮತ್ತು ಪಿ ಮಧ್ಯೆ ಇಟ್ಟಾಗ ಅಂತ. ಎಫ್ ಮತ್ತು ಪಿ ಮಧ್ಯೆ ಇಟ್ಟಾಗ. ಇಲ್ಲಿ ಎಲ್ಲೆಲ್ಲಿ ವಸ್ತು ಇಟ್ಟಾಗ ಯಾವ ರೀತಿ ಪ್ರತಿಬಿಂಬ ಮಾಡ್ತೀವಿ ನೋಡ್ತಾವ. ಫಸ್ಟ್ ನೋಡೋಣ, ನಿನ್ನ ದರ್ಪಣ ಬರಕತ್ತೀವಿ. ತಗ್ಗಾದ ಭಾಗದಿಂದ ಬೆಳಕು ಪ್ರತಿಫಲನ ಆಗುತ್ತೆ. ಇಲ್ಲಿ ಪಿ ಅಂತ ಗುರ್ಸ್ಕೊಂತೀವಿ. ಇಲ್ಲೊಂದು ರೇಖೆ ಹೇಳ್ತೀವಿ. ಆ ರೇಖೆನೇ ಅಂತ ಕರಿತಾರೆ, ಅದನ್ನ ಸ್ಟ್ರೈಟ್ ರೇಖೆ ಕೈಲಿ ಹೇಳಿದ್ರೆ ಮಿಸ್ ಆಗ್ತಿದೆ. ಇಲ್ಲಿ ಇದನ್ನಂತ ಕರೆದ್ವಿ, ಎಫ್ ಅಂತ ಕರೆದ್ವಿ, ಇದನ್ನಂತ ಕರೆದ್ವಿ, ಸಿ ಅಂತ ಕರೆದ್ವಿ. ಅನಂತ ದೂರ ಅಂತ. ಅನಂತ ದೂರ ಎಲ್ಲೂ ವಸ್ತು ಗುರ್ಸಂಗಿಲ್ಲ. ಇಲ್ಲೊಂದು ಸ್ಟ್ರೈಟ್ ಬರ್ತೀವಿ. ಇಲ್ಲೊಂದು ಬೆಳಕಿನ ಕಿರಣ ಬರುತ್ತೆ, ಇಲ್ಲೊಂದು ಬೆಳಕಿನ ಕಿರಣ ಬರುತ್ತೆ. ಅನಂತ ದೂರದಿಂದ ಅಂತ ನಾನು ಹಾಗೆ ಹೇಳಿದೆ. ಪ್ರಧಾನ ಅಕ್ಷಕ್ಕೆ ಸಮಾನಾಂತರವಾಗಿರುವ ಬೆಳಕಿನ ಕಿರಣವು ಪ್ರತಿಫಲನ ನಂತರ ಎಫ್ ಬಿನ್ನಲ್ಲಿ ಹೋಗುತ್ತೆ ಅಂತ ಹೇಳಿದೆ ಅಲ್ವಾ? ಹಾಗೆ ಹೇಳಿದೆ. ಮೊದಲನೇ ಕಂಡೀಷನ್ ಪ್ರಧಾನ ಅಕ್ಷಕ್ಕೆ ಸಮಾನಾಂತರವಾಗಿರುವ ಬೆಳಕಿನ ಕಿರಣವು ಪ್ರತಿಫಲನ ನಂತರ ಎಫ್ ಬಿನ್ನಲ್ಲಿ ಹೋಗುತ್ತೆ ಅಂತ. ಇದು ಅಷ್ಟು ಈ ರೇಖೆನ ಅಷ್ಟೇ. ಯಾವುದರ ಒಂದು ಪ್ರತಿಬಿಂಬ ಉಂಟಾಗಿದೆ ಅನ್ನೋದಾದ್ರೆ ಅಲ್ಲಿ ಕಡೆ ಪಕ್ಷಿ ಎರಡು ಸರಳ ರೇಖೆಗೆ ಎರಡು ಬೆಳಕಿನ ಕಿರಣಗಳ ರೇಖೆಗಳು ಕೂಡಿರಬೇಕು ಅಂತ. ಈಗ ಇಲ್ಲಿ ನೋಡೋಣ, ಇಲ್ಲಿ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಬೆಳಕಿನ ಕಿರಣ ಪ್ರತಿಫಲನ ನಂತರ ಯಾವ್ದ್ರ ಮೂಲಕ ಪಾಸ್ ಆಗುತ್ತೆ? ಎಫ್ ಮೂಲಕ ಪಾಸ್ ಆಗುತ್ತೆ. ಎರಡು ಎಲ್ಲಿ ಕೂಡಿದ್ವು? ಎಫ್ ನಲ್ಲಿ ಕೂಡಿದ್ವು. ಪ್ರತಿಬಿಂಬ ಎಲ್ಲಿ ಉಂಟಾಯ್ತು? ಎಫ್ ನ ಮೇಲೆ ಉಂಟಾಯ್ತು. ಪ್ರತಿಬಿಂಬ ಹೆಂಗಿದೆ ನೋಡ್ರಿ. ಇಲ್ಲೂ ನಾವು ಪರದೆ ಇಡಾದ್ರೆ ಆ ಪ್ರತಿಬಿಂಬವನ್ನು ವಸ್ತುವಿನ ಪ್ರತಿಬಿಂಬವನ್ನು ನಾವು ಪಡಿಬಹುದು. ಆದ್ರೆ ಎಂತ ಪ್ರತಿಬಿಂಬ ಅಂತಂದ್ರೆ ಸತ್ಯ ಪ್ರತಿಬಿಂಬ ಅಂತ ಕರೀತಾರೆ. ಪರದೆಯ ಮೇಲೆ ಪಡೆಯಬಹುದಾದಂತಹ ಪ್ರತಿಬಿಂಬಗಳು ಸತ್ಯ ಪ್ರತಿಬಿಂಬಗಳು. ಸತ್ಯ ಪ್ರತಿಬಿಂಬಗಳು ಸಾಮಾನ್ಯವಾಗಿ ತಲೆ ಕೆಳಗಾಗಿರುತ್ತೆ. ಹೆಂಗಿದೆ ಪ್ರತಿಬಿಂಬ? ಗಾತ್ರ ಹೆಂಗಿದೆ? ಚುಕ್ಕೆ ಗಾತ್ರ ಅಷ್ಟಿರುತ್ತೆ. ಚುಕ್ಕೆ ಗಾತ್ರ ಇದೆ. ಈ ಒಂದು ಕಂಡೀಷನ್ ಮುಗಿತು. ಎರಡನೇ ಕಂಡೀಷನ್ ನೋಡೋಣ. ಎರಡನೇ ಕಂಡೀಷನ್ ಎಲ್ಲಿ ಇಡ್ತೀವಿ ಅಂತ ಹೇಳ್ತೀವಿ ನಾವು ವಸ್ತುನ. ಈಗ ಒಂದು ಫಸ್ಟ್ ಇದೆ, ಎಲ್ಲ ಸಾಮಾನ್ಯವಾಗಿ ಬರ್ಕೋಬೇಕು. ಪಿ ಅಂತ ಬರಿತೀವಿ, ಇಲ್ಲಿ ಏನ್ ಮಾಡ್ತೀವಿ? ಎಫ್ ಅಂತ ಬರಿತೀವಿ, ಇಲ್ಲೇ ಮಾಡ್ತೀವಿ ಸಿ ಅಂತ ಬರ್ತೀವಿ. ಅನಂತ ದೂರದಲ್ಲ. ಈಗ ವಸ್ತುವಿನಲ್ಲಿ ಇಡ್ತೀವಿ ನಾವೀಗ ಸಿ ನಿಂದ ಆಚೆ ಇಡ್ತೀವಿ. ಎಲ್ಲಿರ್ತೀವಿ ವಸ್ತುನ? ಸಿ ನಿಂದ ಆಚೆ ಇಡ್ತೀವಿ. ಇಟ್ಟಾಗ ನೋಡೋಣ, ಈಗ ಈ ಬೆಳಕಿನ ಕಿರಣಗಳು ಇದರಿಂದ ಬಿದ್ದು ಫಸ್ಟಿನ ಕಂಡೀಷನ್ ಅಪ್ಲೈ ಮಾಡಬೇಕು. ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿರೋ ಬೆಳಕಿನ ಕಿರಣ ಪ್ರತಿಫಲನ ನಂತರ ಯಾವ್ದ್ರ ಮೂಲಕ ಪಾಸ್ ಆಗುತ್ತೆ? ಎಫ್ ಬಿ ಮೂಲಕ ಪಾಸ್ ಆಗುತ್ತೆ. ಒಂದು ಕಂಡೀಷನ್ ಆಯ್ತು. ನಾನು ಆಗಲೇ ಹೇಳಿದೆ, ವಸ್ತು ಈ ಕಡೆ ತಂದ ಹೋದಂಗೆ ಪ್ರತಿಬಿಂಬ ಈ ಕಡೆ ಬರ್ತಾ ಹೋಗುತ್ತೆ. ಎಲ್ಲೋ ಇತ್ತು, ಇಲ್ಲಿ ಮೂಡ್ತು. ಈಗ ಇಲ್ಲಿ ಬಂದಿದೆ, ಪ್ರತಿಮೆ ಮೂಡ್ತದೆ, ಇಲ್ಲಿ ಮೂಡುತ್ತೆ. ಅದ್ರ ಅರ್ಥ ನಮ್ಗೆ ಗೊತ್ತಿರಬೇಕು. ಪ್ರತಿಮೆ ಮೂಡ್ತದೆ, ಇಲ್ಲಿ ಮೂಡುತ್ತೆ ಗೊತ್ತಿರಬೇಕು. ಅಂದ್ರೆ ಈ ಕಡೆ ಬರ್ತಾ ಹೋದಂಗೆ ಎಫ್ ಮೇಲೆ ಮೂಡ್ತು, ಸಿ ಇಂದ ಆಚೆ ತಂದು ಈ ಕಡೆ ಮೂಡುತ್ತೆ, ಸಿ ಮೇಲೆ ಇಟ್ಟರೆ ಸಿ ಮೇಲೆ ಮೂಡುತ್ತೆ, ಸಿ ಮತ್ತೆ ಎಫ್ ಇಂದ ಈ ಕಡೆ ಮೂಡುತ್ತದೆ, ಎಫ್ ಅಲ್ಲಿ ಇದ್ದಾಗ. ಈಗ ನೋಡೋಣ ಪ್ರತಿಮೆ ಎಲ್ಲಿ ಮೂಡುತ್ತದೆ. ಈಗ ಹಂಗಾರೆ ಎಲ್ಲಿ ಮೂಡುತ್ತದೆ? ಅದು ಸಿ ಮತ್ತೆ ಎಫ್ ಮಧ್ಯೆ ಮೂಡುತ್ತೆ ಅಂತ. ಈಗ ಇನ್ನೊಂದು ಬೆಳಕಿನ ಕಿರಣ ಯಾವ್ದ್ರ ಮೂಲಕ ಪಾಸ್ ಆಗುತ್ತೆ? ಇದ್ರ ಮೂಲಕ ಪಾಸ್ ಆಗಿ ಎಲ್ಲಿ ಬಿಡ್ತದೆ? ಇಲ್ಲಿ ಬಿಡ್ತದೆ ಅಂತ. ಇದು ಬೆಳಕಿನ ಕಿರಣ ಏನಾಗುತ್ತೆ? ಸ್ಟ್ರೈಟ್ ಲೈನ್ ಬರ್ತವೆ. ಆಕ್ಚುಲಿ ನಾನು ಮಿಸ್ ಆಗ್ತಿದೆ, ದೊಡ್ಡ ಬರದಲ್ಲಿ ಚಿತ್ರ ಆಗ್ಬಿಟ್ಟು. ಬೆಳಕಿನ ಕಿರಣ ಸಿ ಮೂಲಕ ಆಗಲೇ ಒಂದು ಕಂಡೀಷನ್ ತಿಳ್ಕೊಂಡ್ವಿ. ವಕ್ರದ ಕೇಂದ್ರ ಮೂಲಕ ಚಲಿಸಿದಂತ ಬೆಳಕಿನ ಕಿರಣವು ಪ್ರತಿಫಲನ ನಂತರ ವಕ್ರದ ಕೇಂದ್ರ ಮೂಲಕ ಹೋಗುತ್ತೆ. ಅಂದ್ರೆ ಎರಡು ರೇಖೆಗಳು ಎಲ್ಲಿ ಕುಡಿದವು? ಎಂತ ಪ್ರತಿಬಿಂಬ ಮೂಡ್ತು? ಸತ್ಯ ಪ್ರತಿಬಿಂಬ. ಎಲ್ಲಿ ಮೂಡ್ತು ಪ್ರತಿಬಿಂಬ? ಸಿ ಮತ್ತು ಎಫ್ ಮಧ್ಯೆ ಮೂಡ್ತು. ಸಿ ಮತ್ತು ಎಫ್ ಮಧ್ಯೆ. ಹೆಂಗಿದೆ ಪ್ರತಿಬಿಂಬ? ಇದು ಪರದೆ ಮೇಲೆ ಪಡಿಬಹುದು, ಸತ್ಯ ಪ್ರತಿಬಿಂಬ. ಹೆಂಗಿದೆ ಪ್ರತಿಬಿಂಬ? ಈ ತರ ಇದೆ, ತಲೆ ಕೆಳಗಾಗಿದೆ. ಮತ್ತೆ ಹೆಂಗಿದೆ? ವಸ್ತುವಿಗಿಂತ ಚಿಕ್ಕದಿದೆ, ದೊಡ್ಡದಿಲ್ಲ. ಇಲ್ಲಿ ಚಿಕ್ಕ ಗಾತ್ರ ಎಲ್ಲ ವಸ್ತುವಿಗಿಂತ ಇಷ್ಟು ವಸ್ತು ಇದೆ, ಇಷ್ಟು ಚಿಕ್ಕದಿದೆ ಅಂತ. ಈಗ ನೆಕ್ಸ್ಟ್ ನೋಡಿ, ಎಲ್ಲಿಡೋ ವಸ್ತುನ ಸೀನ ಮೇಲೆ ಅಂತ ಹೇಳ್ತಾರೆ. ಇಲ್ಲಿಡೋ ವಸ್ತುನ ಸೀನ ಮೇಲೆ ಅಂತ ಹೇಳ್ತಾರೆ. ಫಸ್ಟ್ ಏನ್ ಮಾಡಿ ಈ ತರ ಒಂದು ಬರ್ಕೋಣ. ಸೇಮ್ ಎಲ್ಲ ಪಿ ಅಂತಾನೆ. ಇದು ಪಿ ಅಂತ ಗುರ್ಸಿದ್ವಿ, ಇದು ಎಫ್ ಅಂತ ಗುರ್ಸಿದ್ವಿ, ಇಲ್ಲಿಂದ ಗುರ್ಸಿದ್ವಿ ನಾವು ಸಿ ಅಂತ ಗುರ್ಸಿದ್ವಿ. ವಸ್ತು ಎಲ್ಲಿ ಇರ್ತದೆ? ನಾವು ಸೀನ ಮೇಲೆ ಇಡ್ತದ್ವಿ. ಸೀನ ಮೇಲೆ ಇಟ್ಟಾಗ ಏನಾಗ್ತದೆ? ಪ್ರತಿಬಿಂಬ ಈ ಎರಡರ ಮಧ್ಯೆ ಬರುತ್ತೆ. ಈ ಕಡೆ ಬಂದಾಗ ಏನಾಗ್ತಾ ಹೋಗುತ್ತೆ? ಇದು ಏನಾಗುತ್ತೆ? ಈ ಕಡೆ ಬರುತ್ತೆ ಅಂತ. ಪ್ರತಿಬಿಂಬ ಸೀನ ಮೇಲೆ ಮೂಡುತ್ತೆ ಅಂತ. ಪ್ರತಿಬಿಂಬ ಮೇಲೆ ಮೂಡುತ್ತೆ, ಸೀನ ಮೇಲೆ. ಅಂದ್ರೆ ನೋಡೋಣ, ಫಸ್ಟ್ ಕಂಡೀಷನ್ ನೋಡೋಣ. ಬೆಳಕಿನ ಕಿರಣ ಬಿತ್ತು, ಪ್ರಧಾನ ಅಕ್ಷಕ್ಕೆ ಸಮಾನಾಂತರವಾಗಿ ಬೆಳಕಿನ ಕಿರಣ ಎಲ್ಲಿ ಬೀಳ್ತದೋ ಪಾಸ್ ಆದಾಗ ಪ್ರತಿಫಲನ ನಂತರ ಎಫ್ ಬಿಂದು ಮೂಲಕ ಪಾಸ್ ಆಗುತ್ತೆ. ಎಲ್ಲಿ ಕೊಡುತ್ತೆ? ಇಲ್ಲಿ ಬರುತ್ತೆ. ಪ್ರತಿಬಿಂಬ ಎಲ್ಲಿ ಮೂಡುತ್ತೆ? ಇಲ್ಲೇ ಮೂಡುತ್ತೆ ಅಂತ. ಪ್ರತಿಬಿಂಬ ಎಲ್ಲಿ ಮೂಡುತ್ತೆ? ಇಲ್ಲೇ ಮೂಡುತ್ತೆ ಅಂತ. ಎರಡನೇ ಬೆಳಕಿನ ಕಿರಣ ನಾವು ನೋಡೋಣ. ಎರಡನೇ ಬೆಳಕಿನ ಕಿರಣ ಯಾವ ತರ ಪಾಸ್ ಆಗುತ್ತೆ ಅಂತ ಪಾಸ್ ಆಗುತ್ತದೋ ಅದು ಏನಾಗುತ್ತೆ? ಎಫ್ ಮೂಲಕ ಪಾಸ್ ಆಗುತ್ತೆ. ಇಲ್ಲಿ ನಮಗೆ ಗೊತ್ತಿದೆ, ನಮಗೆ ಆಲ್ರೆಡಿ ಸಿನಲ್ಲಿ ವಸ್ತು ಇಟ್ಟಾಗ ಪ್ರತಿಮೆ ಮೇಲೆ ಮೂಡುತ್ತೆ, ಸಿನಲ್ಲಿ ಮೂಡುತ್ತೆ ಅಂತ ಗೊತ್ತಿದೆ. ತಿಳ್ಕೊಂಡಿರಬೇಕು. ಯಾಕಂದ್ರೆ ಈ ಕಡೆ ಬಂದಾಗ ಈ ಕಡೆ ಬರ್ತಾ ಹೋಗ್ತದೆ.
ಈಗ ಎಫ್ ಮೂಲಕ ಪಾಸ್ ಆಗುತ್ತೆ. ಎಫ್ ಮೂಲಕ ಪಾಸ್ ಆದಾಗ ಗೊತ್ತಿದೆ ನಮಗೆ ಏನಾಗುತ್ತೆ, ಪ್ರತಿಫಲನಾಂತರ ಇರುತ್ತೆ, ಏನಾಗುತ್ತೆ ಅದು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿರುತ್ತೆ ಅಂತ. ಈಗ ಎಷ್ಟಾಗುತ್ತೆ, ಪ್ರತಿಬಿಂಬ ಮೂಡ್ತು, ಇಲ್ಲೇ ಮೂಡ್ತು, ಸಿ ಮೇಲೆ ಮೂಡ್ತು. ಹೆಂಗಿದೆ ಪ್ರತಿಬಿಂಬ ಮೂಡಿದ್ದಲ್ಲಿ ಸೀನ ಮೇಲೆ ಮೂಡ್ತು. ಯಾವ ತರ ಇದೆ ಪ್ರತಿಬಿಂಬ, ಸತ್ಯ ಪ್ರತಿಮೆ ಪಡಿಬಹುದು, ಸತ್ಯ ಇದೆ. ಹೆಂಗಿದೆ ಅದು, ತಲೆ ಕೆಳಗಾಗಿದೆ, ತಲೆ ಕೆಳಗಾಗಿದೆ. ಮತ್ತೆ ಹೆಂಗಿದೆ ಪ್ರತಿಬಿಂಬ, ಅದು ವಸ್ತುವಿನಷ್ಟೇ ಇರುತ್ತೆ ಅಂತ. ಸೀನ ಇದ್ದಾಗ ವಸ್ತುವಿನಷ್ಟೇ ಇರುತ್ತೆ. ಇಷ್ಟು. ನೆಕ್ಸ್ಟ್ ನಾವು ನೋಡೋಣ ಏನ್ ಕಂಡೀಷನ್ ಅಂತ ಹೇಳಿ. ಈಗ ನೋಡ್ರಿ, ಅದು ಅಬ್ಸರ್ವ್ ಮಾಡ್ರಿ, ಈ ಕಡೆ ವಸ್ತು ಇರ್ತಾ ಹೋಗುತ್ತೆ, ಪ್ರತಿಬಿಂಬ ಈ ಕಡೆ ಬರ್ತಾ ಇದೆ ಅಂತ. ನೆಕ್ಸ್ಟ್ ನೋಡೋಣ, ವಸ್ತುವಿನಲ್ಲಿ ಇಟ್ಟಿದ್ದೀವಿ ನಾವೀಗ, ಇದು ಪಿ ಆಯ್ತು. ಈ ತರ ಹೇಗೆ ಬರ್ದು ಏನ್ ಮಾಡ್ತಿದ್ವಿ ನಾವು, ಎಫ್ ಅಂತ ಗುಡಿಸ್ತೀವಿ, ಇದು ಅಂತ ಗುಡಿಸ್ತೀವಿ, ಸಿ ಅಂತ ಗುಡಿಸ್ತೀವಿ. ವಸ್ತುವಿನಲ್ಲಿ ಇಟ್ಟಿವಿ, ಸಿ ಮತ್ತು ಎಫ್ ನ ಮಧ್ಯೆ ಇಟ್ಟಿವಿ. ಅವು ಪ್ರತಿಬಿಂಬ ಮೂಡುತ್ತೆ. ಈಗ ಸಿ ನಲ್ಲಿ ಮೂಡುತ್ತೆ, ಸಿ ನಲ್ಲಿ ಇಲ್ಲೇ ಮೂಡುತ್ತೆ. ಈಗ ಇಲ್ಲಿಟ್ಟಿವಿ, ಏನಾಗುತ್ತೆ ಪ್ರತಿಬಿಂಬ ಈ ಕಡೆ ಮೂಡುತ್ತೆ, ಸಿ ನಿಂದ ಆಚೆ ಮೂಡುತ್ತೆ ಅಂತ. ಒಂದು ಬೆಳಕಿನ ಕಿರಣ ಬಿದ್ದು ಯಾವ್ದ್ರ ಮೂಲಕ ಪಾಸ್ ಆಯ್ತದೋ, ಯಾವ್ದ್ರ ಮೂಲಕ ಪಾಸ್ ಆಯ್ತು, ಎಫ್ ಮೂಲಕ ಪಾಸ್ ಆಯ್ತು. ಇನ್ನೊಂದು ಬೆಳಕಿನ ಕಿರಣ ಈ ತರ ಇದೆ, ಇನ್ನೊಂದು ಬೆಳಕಿನ ಕಿರಣ ಆಯ್ತು, ಹಿಂಗೆ ಇದ್ರ ಮೂಲಕ ಪಾಸ್ ಆಗ್ಬಿಟ್ಟು ಏನಾಯ್ತು, ಇದು ದೊಡ್ಡದ ಬರ್ಕೊಂಡಿರ್ತೀವಿ ನಾವು. ಬೆಳಕಿನ ಕಿರಣ ಹಿಂಗೆ ಬಂದು ಸೀನ ಮೂಲಕ ಪಾಸ್ ಆಗ್ಬಿಟ್ಟು ವಾಪಸ್ ಇಲ್ಲಿ ಹೋಗುತ್ತೆ. ಸಿ ಇದ್ರ ಇಲ್ಲೊಂದು ಬರ್ಗದೆ ದೊಡ್ಡದ ಬರ್ದಿರ್ತೀವಿ, ಚಿತ್ರ ಬರ್ದೆ ಅಷ್ಟೇ. ಹಿಂಗೆ ಈ ತರ ಇದು ದರ್ಪಣದ ಮೂಲಕನೇ ಪಾಸ್ ಆಗಿರ್ತದೆ. ಸಿ ಮೂಲಕ ಹೋಗ್ಬಿಟ್ಟು ವಾಪಸ್ ಬೆಳಕಿನ ಕಿರಣ ಇಲ್ಲಿ ಕೂಡ್ತಾ ಇದೆ. ಬೆಳಕಿನ ಕಿರಣ ಏನ್ ಕೂಡ್ತು, ಸಿನಿಂದ ಆಚೆ ಮೂಡ್ತು. ಎಲ್ಲಿ ಕೂಡ್ತು, ಸಿನಿಂದ ಆಚೆ ಕೂಡ್ತು. ಹೆಂಗಿದೆ ಪ್ರತಿಬಿಂಬದು, ಪ್ರತಿಮೆ ಪಡಿಬಹುದು, ಅದರಿಂದ ಸತ್ಯ ಪ್ರತಿಬಿಂಬ. ಪ್ರತಿಬಿಂಬ ಹೆಂಗಿದೆ, ತಲೆ ಕೆಳಗಾಗಿದೆ. ಹೆಂಗಿರ್ತದೆ, ವಸ್ತುವಿಗಿಂತ ಏನಾಗಿರ್ತದೆ, ತುಂಬಾ ದೊಡ್ಡದಿರುತ್ತೆ. ವಸ್ತುವಿಗಿಂತ ಏನಾಗಿರ್ತದೆ, ತುಂಬಾ ದೊಡ್ಡದಿರುತ್ತೆ. ನೆಕ್ಸ್ಟ್ ನೋಡೋಣ, ಪ್ರತಿಬಿಂಬ ವಸ್ತುವಿನಲ್ಲಿ ಇಡ್ತೀವಿ ಅಂತ ನೋಡಿ. ಈಗ ಇದು ನಿನ್ನ ದರ್ಪಣ ಬರ್ತೀವಿ, ಇದೊಂದು ರೇಖೆ ಬರ್ತೀವಿ, ಇದು ಎಫ್, ಇದು ಸಿ. ವಸ್ತುವಿನಲ್ಲಿ ಇಡ್ತದೆ ನಾವೀಗ ಎಫ್ ಅಲ್ಲಿ ಇಡ್ತಾ ಇದೀವಿ ಅಂತ ನಾನು ಹೇಳಿದೆ. ಅನಂತ ದೂರದಲ್ಲಿ ಇಟ್ಟಾಗ ಪ್ರತಿಬಿಂಬ ಎಫ್ ಅಲ್ಲಿ ಮೂಡ್ತು. ಎಫ್ ಅಲ್ಲಿ ಇಟ್ಟಾಗ ಏನಾಗುತ್ತೆ, ಪ್ರತಿಬಿಂಬ ಅನಂತ ದೂರದಲ್ಲಿ ಮೂಡುತ್ತೆ. ಉಲ್ಟಾ, ಅನಂತ ದೂರದಾಗ ವಸ್ತು ಇಟ್ಟಾಗ ಪ್ರತಿಬಿಂಬ ಎಫ್ ಅಲ್ಲಿ ಮೂಡ್ತು. ವಸ್ತು ಎಫ್ ಅಲ್ಲಿ ಇಟ್ಟಾಗ ಏನಾಗುತ್ತೆ, ಪ್ರತಿಬಿಂಬ ಏನಾಗುತ್ತೆ, ಬೆಳಕಿನ ಕಿರಣ ಬಿದ್ದು ಪ್ರತಿಫಲನ ಬಿದ್ದ ನಂತರ ಏನಾಗುತ್ತೆ, ಇದು ಅದ್ರ ಮೂಲಕ ಪಾಸ್ ಆಗುತ್ತೆ, ಎಫ್ ನ ಮೂಲಕ ಪಾಸ್ ಆಗುತ್ತೆ. ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಬೆಳಕಿನ ಕಿರಣ ಅದ್ರ ಮೂಲಕ ಪಾಸ್ ಆಗುತ್ತೆ, ಎಫ್ ನ ಮೂಲಕ ಪಾಸ್ ಆಗುತ್ತೆ. ಎರಡನೇ ಬೆಳಕಿನ ಕಿರಣ ಏನಾಗುತ್ತೆ ಅಂತ, ಎರಡನೇ ಬೆಳಕಿನ ಕಿರಣ ಅಷ್ಟೇ, ಸಿ ನ ಮೂಲಕ ಪಾಸ್ ಆದಂತಹ ಬೆಳಕಿನ ಕಿರಣ ಪ್ರತಿಫಲನ ನಂತರ ಏನಾಗುತ್ತೆ, ಅದೇ ರೀತಿ ಸಿ ನಲ್ಲಿ ಚಲಿಸುತ್ತೆ. ಈ ಪ್ರತಿಫಲನ ಹೆಂಗಿದೆ, ಎರಡು ರೇಖೆಗಳಿವ ಸಮಾಂತರವಾಗಿರ್ತವೆ. ಅಂದ್ರೆ ಎಲ್ಲಿ ಮೂಡ್ತಾವ, ಎಲ್ಲಿ ಪ್ರತಿಬಿಂಬ ಎಲ್ಲಿ ಮೂಡುತ್ತೆ, ಅನಂತ ದೂರದಲ್ಲಿ ಮೂಡುತ್ತೆ. ಹೆಂಗಿರುತ್ತೆ ಪ್ರತಿಬಿಂಬ, ಸತ್ಯವಾಗಿರುತ್ತೆ. ಯಾಕೆ ನೇರವಾಗಿ ಅವೇ ಕಿರಣಗಳಿಂದ ಸತ್ಯ ಮತ್ತು ತಲೆ ಕೆಳಗಾಗಿರುತ್ತೆ. ಹೆಂಗಿರುತ್ತೆ ಪ್ರತಿಬಿಂಬ ಅಂದ್ರೆ ಅತ್ಯಂತ ದೊಡ್ಡದಾಗಿರುತ್ತೆ ಅಂತ. ಏನಾಗಿರ್ತದೆ, ಅತ್ಯಂತ ದೊಡ್ಡದು ಅಂತ. ಆಯ್ತಾ. ನೆಕ್ಸ್ಟ್ ನೋಡೋಣ ನಾವು ಪ್ರತಿಬಿಂಬನ. ಈಗ ಲಾಸ್ಟ್ ನೋಡೋಣ ನಾವು. ಲಾಸ್ಟ್ ಚಿತ್ರ ಯಾವುದು, ಎಲ್ಲಿದೆ ಈಗ, ಈ ಕಡೆ ಇಟ್ಟು ಈಗ ವಸ್ತು ಇಲ್ಲಿ ಇಟ್ಬಿಡೋಣ. ಅನಂತ ದೂರದವಾಯ್ತು ಮುಗಿತು. ಈಗ ಪ್ರತಿಬಿಂಬ ಏನಾಗುತ್ತೆ, ಆ ಕಡೆ ಮೂಡುತ್ತೆ ಅಂತ. ಹಿಂಗೆ ಅಂದ್ರೆ ಇದೊಂದು ದರ್ಪಣ ಬರ್ಕೊಂಡ್ವಿ, ಪಿ ಅಂತ ಗುಡಿಸ್ಕೊಂಡ್ವಿ. ಇಲ್ಲಿ ಏನಾಯ್ತು, ಈಗ ಈ ತರ ಇಟ್ಟಿದ್ದು ಎಫ್, ಇದು ಸಿ, ಬೆಳಕಿನ ಕಿರಣ ಸಿ. ಬೆಳಕಿನ ಕಿರಣ ಫಸ್ಟ್ ಟೈಮ್ ವಸ್ತುವಿನಲ್ಲಿ ಇಟ್ಟಿದ್ದೀವಿ ನಾವೀಗ ಎಫ್ ಮತ್ತು ಪಿ ಮಧ್ಯೆ ಇಟ್ಟಿದ್ದೀವಿ. ಎಫ್ ಮತ್ತೆ ಪಿ ಇಟ್ಟಾಗ ಬೆಳಕಿನ ಕಿರಣ ಒಂದು ಬಿತ್ತು, ಬಿದ್ದೇನಂತೂ ವಾಪಸ್ ಏನಂತೂ ಆಗಲೇ ಹೇಳಿದೆ, ಓರೆಯಾಗಿ ಬಿದ್ದಂತಹ ಬೆಳಕಿನ ಕಿರಣ ಓರೆಯಾಗಿ ಪ್ರತಿಫಲಿಸುತ್ತೆ ಅಂತ ಹೇಳಿದೆ. ಈಗ ಇಲ್ಲೆಲ್ಲ ಕೂಡಿಸೋ ಚಾನ್ಸ್ ಇಲ್ಲ, ಅದಕ್ಕೆ ಈ ಕಡೆ ಭಾಗದಾಗ ಇಡ್ತೀವಿ. ಇಲ್ಲಿ ಏನಾಗುತ್ತೆ ನೋಡ್ರಿ, ಇನ್ನೊಂದು ಬೆಳಕಿನ ಕಿರಣ ಯಾರ ಮೂಲಕ ಪಾಸ್ ಆಯ್ತು, ಇನ್ನೊಂದು ಬೆಳಕಿನ ಕಿರಣ ಸಿ ಮೂಲಕ ಪಾಸ್ ಆಯ್ತು, ಇನ್ನೊಂದು ಬೆಳಕಿನ ಕಿರಣ ಯಾರ ಮೂಲಕ ಪಾಸ್ ಆಯ್ತು, ಸಿ ಮೂಲಕ ಪಾಸ್ ಆಯ್ತು. ಎರಡು ರೇಖೆಗಳನ್ನ ಕೂಡಿಸಿದಾಗ ಏನಾಗ್ತದೆ ಅಂದ್ರೆ ಈ ಕಡೆ ಭಾಗದಾಗ ಕೂಡ್ತವೆ, ಎಕ್ಸ್ಟೆಂಡ್ ಮಾಡಿ ಈ ಕಡೆ ಭಾಗದಾಗ ಕೂಡ್ತವೆ. ಈ ತರ ಪ್ರತಿಬಿಂಬ ಉಂಟಾಗುತ್ತೆ ಅಂತ. ಈ ಕಡೆ ಇರೋದ್ರಿಂದ ಪ್ರತಿಬಿಂಬ ಇದು ಈ ಪ್ರತಿಬಿಂಬವನ್ನು ಏನ್ ಮಾಡಕ್ಕಾಗಲ್ಲ ನಾವು, ಈ ಪ್ರತಿಬಿಂಬವನ್ನು ನಾವು ಪರದೆಗೆ ಹಿಡಿಯಕ್ಕಾಗೋದಿಲ್ಲ. ಆದ್ರಿಂದ ಎಂತ ಪ್ರತಿಬಿಂಬ ಅಂತ ಇದು ಮಿಥ್ಯ ಪ್ರತಿಬಿಂಬ ಆಗುತ್ತೆ. ಇಂಥ ಪ್ರತಿಬಿಂಬ ಆಗುತ್ತೆ, ಇದು ಮಿಥ್ಯ ಪ್ರತಿಬಿಂಬ ಆಗುತ್ತೆ. ಹೆಂಗಿರುತ್ತೆ ಪ್ರತಿಬಿಂಬ, ಇದು ನೇರವಾಗಿದೆ. ಮತ್ತೆ ಹೆಂಗಿರುತ್ತೆ ಪ್ರತಿಬಿಂಬ, ವಸ್ತುವಿಗಿಂತ ದೊಡ್ಡದಾಗಿದೆ. ಈ ರೀತಿ 6 ಕಂಡೀಷನ್ ಬರುತ್ತೆ ಭಿನ್ನ ದರ್ಪಣದಲ್ಲಿ. ಅನಂತ ದೂರದಲ್ಲಿದ್ದಾಗ ಎಫ್ ನಲ್ಲಿ ಉಲ್ಟಾ ಪ್ರತಿಬಿಂಬ, ಎಫ್ ನಲ್ಲಿ ಮುಡ್ತು. ಸಿ ನಿಂದ ಆಚೆ ಇದ್ದಾಗ ಏನಾಯ್ತು, ಸಿ ನಿಂದ ಆಚೆ ಬಂದಾಗ ಏನಾಗುತ್ತೆ ಪ್ರತಿಬಿಂಬ, ಎಫ್ ಮತ್ತು ಸಿ ಮತ್ತು ಎಫ್ ಮಧ್ಯೆ ಬಂತು. ಸಿ ನಲ್ಲಿ ಇದ್ದಾಗ ಪ್ರತಿಬಿಂಬ ಸಿ ಮಧ್ಯೆ ಮುಡ್ತು. ಸಿ ಮತ್ತೆ ಎಫ್ ಅಲ್ಲಿ ಇದ್ದಾಗ ಏನಾಯ್ತು, ಸಿ ನಿಂದ ಆಚೆ ಮಾಡುತ್ತೆ. ಎಫ್ ಅಲ್ಲಿ ಇದ್ದಾಗ ಏನಾಯ್ತು, ಅನಂತ ದೂರದಲ್ಲಿ ಮಾಡ್ತು. ಎಫ್ ಮತ್ತು ಪಿ ಮಧ್ಯೆ ಬಂದಾಗ ಏನಾಯ್ತು, ಈ ಕಡೆ ಭಾಗದಲ್ಲಿ ಮಾಡ್ತು ಪ್ರತಿಬಿಂಬ, ಮಿಥ್ಯ ಪ್ರತಿಬಿಂಬ, ವಸ್ತುವಿಗಿಂತ ದೊಡ್ಡದಾದಂತಹ ಪ್ರತಿಬಿಂಬ. ಈ ರೀತಿ 6 ಕಂಡೀಷನ್ ನಾವು ಸುಲಭವಾಗಿ ಒಂದು ಕೂಡು ವಿಧಾನದಿಂದ ನಾವು ನೆನ್ಪಿಡ್ಕೋಬಹುದು. ಒಂದು ತಿಳ್ಕೋಬೇಕು,
ಪ್ರತಿಬಿಂಬ ಉಂಟಾಗಲಿ ಕಡೆ ಪಕ್ಷ ಎಷ್ಟು ರೇಖೆ ಕೂಡಿರಬೇಕು, ಪ್ರತಿಫಲನ ರೇಖೆ 2 ರೇಖೆಗಳನ್ನ ನಾವು ಕೂಡಿಸ್ಬಿಟ್ಟು ಏನ್ ಮಾಡಬೇಕು, ನಾವು ಪ್ರತಿಫಲನದ ಪ್ರತಿಬಿಂಬವನ್ನು ನಾವು ತೋರಿಸ್ಬೇಕು. ನಮಸ್ಕಾರ.